ಇನ್ಶೂರೆನ್ಸ್ ವಿಚಾರದಲ್ಲಿ ಕೂಡ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಮತ್ತು ನಗರಸಭೆಗಳು ಪುರಸಭೆಗಳು ಏನು ಸ್ಥಳೀಯ ಸಂಸ್ಥೆಗಳೇನು ಕೆಲಸ ಮಾಡ್ತಾ ಇದ್ರು ಆ ಗ್ರೂಪ್ ಇನ್ಶೂರೆನ್ಸ್ ವಿಚಾರದಲ್ಲಿ ಕೂಡ ಕೈ ಬಿಡಂತ ಕೆಲಸ ಮಾಡಿದಾರೆ. ಯಾಕಂದ್ರೆ ಗ್ರೂಪ್ ಇನ್ಶೂರೆನ್ಸ್ ಮೊದಲನೇ ಆದ್ಯತೆ ನಮಗೆ ಕೊಡಬೇಕಾಗಿತ್ತು. ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇದ್ದಂತ ನೌಕರಸ್ಥರಿಗೆ ಗ್ರೂಪ್ ಇನ್ಶೂರೆನ್ಸ್ ಕೊಟ್ಟಿದಾರ. ತಾಲೂಕು ಪಂಚಾಯತಿ ನೌಕರರು ಮಾಡುವಂತವರಿಗೆ ಗ್ರೂಪ್ ಇನ್ಶೂರೆನ್ಸ್ ಅನ್ನು ಕೊಟ್ಟಾರ. ಜಿಲ್ಲಾ ಪಂಚಾಯತಿ ಕೆಲಸ ಮಾಡುವಂತ ನೌಕರಸ್ಥರಿಗೆ ಗ್ರೂಪ್ ಇನ್ಶೂರೆನ್ಸ್ ಅನ್ನು ಮಾಡಿದಾರ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು, ತಾಲೂಕು ಪಂಚಾಯತಿಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು, ಜಿಲ್ಲಾ ಪಂಚಾಯತಿಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು, ಅವ್ರ ಕೆಲಸದ ಕಾರ್ಯವನ್ನು ನೋಡಿದಂತ ಟೈಮಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ದಿನಗೂಲಿ ನೌಕರಸ್ಥರು ಏನ್ ಕೆಲಸ ಮಾಡ್ತಾ ಇದ್ರು ಅಲ್ಲಿ ನೋಡಿದ್ರಿಗಿನ ಜೀವ ಅನ್ನೋದು ಕಳಕನ್ಸುತ್ತೆ ಅಂದ್ರೆ ಮನುಷ್ಯ ದಿನ್ನಿತ್ಯ ಸಾಯ್ತಾನ, ದಿನ್ನಿತ್ಯ ಬದುಕ್ತಾನ. ಬೆಳಿಗ್ಗೆ 5 ಗಂಟೆಗೆ ಬರ್ಬೇಕು, 4 ಗಂಟೆಗೆ ಬರ್ಬೇಕು. ಬೆಳಿಗ್ಗೆ 4 ಗಂಟೆ 3:30 ಒಳಗಡೆ ಮನೆ ಬಿಟ್ಟು 36 ವಾರ್ಡ್ಗಳಿಗೆ ಹೋಗ್ಬೇಕು. 36 ವಾರ್ಡ್ಗಳಲ್ಲಿ ಹೋಗ್ಬೇಕಂದ್ರೆ ಒಂದು ಆಟೋ ಚಾರ್ಜ್ ಎಷ್ಟು ಖರ್ಚಾಗುತ್ತೆ? 150 ರೂಪಾಯಿ ಖರ್ಚಾಗುತ್ತೆ. 150 ರೂಪಾಯಿ ಯಾರು ಕೊಡ್ತಾರ? ಆತ ಆಫೀಸರ್ ಯಾರು ಇವತ್ತು ನಮ್ಮ ಇಲಾಖೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಏನಿದ್ದಾನೋ ಆತಗೆ 5 ಗಂಟೆ ಮೇಲೆ ವಾಟ್ಸಪ್ ಕಳಿಸಿದ್ರೆ ಅವ್ರ ಆಬ್ಸೆಂಟ್. ಎಷ್ಟು ಕಷ್ಟ ಗೊತ್ತಾ? ನೀವು ಏನಕ್ಕೆ ಗೊತ್ತಾಗುತ್ತೆ? ಇವತ್ತು ಅಕಸ್ಮಿತವಾಗಿ ಎಲ್ಲೆಲ್ಲ ಡ್ರೈನೇಜ್ ಬ್ಲಾಕ್ ಆಗಿದೆ ಅಂದ್ರೆ ಅದರಲ್ಲಿ ಇಳಿಬೇಕು. ಅದು ಎಲ್ಲೋ ಒಂದು ಕಡೆ ಏನನ್ನ ಫೋರ್ಸ್ಫುಲ್ ಆಗಿ ಜಾಸ್ತಿ ಬಂದು ನೀರು ತುಂಬಿದ್ರೆ ಬಾಳಿಸ್ಕೊಂತ ಹೋಗ್ತಾರ. ಎಷ್ಟು ಕಷ್ಟ ಅಂದ್ರೆ ಮಳೆ ಬಂದಿರ್ತಾವ, ನೀರು ಹೋಗಲ್ಲ ಹೊರಗಡೆ. ಅವು ಹೋಗ್ಲಾರ್ದಂತ ಟೈಮ್ಲಿ ಕರೆಂಟ್ ಹೋಗುತ್ತೆ, ವೈರ್ಗಳು ಬಿದ್ದು ಕೆಳಗೆ ಬಿದ್ದೋಗುತ್ತೆ, ಒಂದೊಂದ್ಸಲ ತಡ್ಕೊಂಡ್ರೆ ಪ್ರಾಣ ಹೋಗುತ್ತೆ. ಇಷ್ಟು ರಿಸ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಗ್ರೂಪ್ ಇನ್ಶೂರೆನ್ಸ್ ನಮಗೆ ಲೋಕಲ್ ಬಾಡಿ ಕೊಡೋದ್ರಿಂದ ಒಳ್ಳೇದು ಅಂತೇಳಿ ಏನು ಒತ್ತಾಯ ಮಾಡಿದ್ರು, ಖಂಡಿತವಾಗಿ ಇದು ಒಳ್ಳೇದು, ನಿಮ್ಗೆ ಅದು ಆಗ್ಲೇಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡಂತ ಕೆಲಸ ಮಾಡ್ತೀವಿ. ಅಕಸ್ಮಿತವಾಗಿ ನಾನು ನೋಡ್ತೀನಿ, ನೀವೆಲ್ಲ ಅಕಸ್ಮಿತವಾಗಿ ಅಣ್ಣರ ಪಾಂಡುರಂಗಪ್ಪನವರು, ನೀವು ಗೋವಿಂದಪ್ಪನವ್ರ ನೇತೃತ್ವದಲ್ಲಿ ತಗೊಳ್ರಿ, ನೀವು ಏನು ಮಾಡ್ತೀರಿ? ಇಂಜಿನಿಯರ್ ಇದ್ರಿ. ಇವತ್ತು ಗ್ರೂಪ್ ಇನ್ಶೂರೆನ್ಸ್ ವಿಚಾರದಲ್ಲಿ ಎಷ್ಟು ಮಂದಿ ಇದ್ರಿ ತಾವೆಲ್ಲರೂ ಕೂಡ? ಇನ್ಕ್ಲೂಡಿಂಗ್ ಡೈಲಿ ವೇಜಸ್ ಲೇಬರ್ಸ್ ಹಿಡ್ಕೊಂಡು ಎಷ್ಟು ಮಂದಿ ಇದ್ರಿ? 650 ಮಂದಿ. ಗುರ್ಲಿಂಗೌಡ್ರೆ 650 ಮಂದಿಗೆ ಇವತ್ತು ಗ್ರೂಪ್ ಇನ್ಶೂರೆನ್ಸ್ ಬಹಳ ಕಡಿಮೆ ರೇಟಲ್ಲಿ ಸಿಗ್ತಾವ. ಎಷ್ಟನ ಮಿನಿಮಮ್ ಎಷ್ಟಪ್ಪಣ? ಮಿನಿಮಮ್ 1000 ರೂಪಾಯಿ ಅಂದ್ರೆ 600 ಮಂದಿಗೆ ಎಷ್ಟಾಗುತ್ತೆ ಅಣ್ಣ? ಈ 6.5 ಲಕ್ಷ ರೂಪಾಯಿ ಯಾವತ್ತಂತೀರ ಅವತ್ತೇ ನಾನು 6.5 ಲಕ್ಷ ರೂಪಾಯಿ ನಾನು ಇಲ್ಲಿ ತಂದು ಕೊಡ್ತೀನಪ್ಪ. ಎಲ್ಲರಿಗೂ ಇನ್ಶೂರೆನ್ಸ್ 6.5 ಲಕ್ಷ ರೂಪಾಯಿ ನನ್ನ ಕುಟುಂಬ ಇದು. 6.5 ಲಕ್ಷ ರೂಪಾಯಿ ಸುರೇಖಮ್ಮ, 6.5 ಲಕ್ಷ ರೂಪಾಯಿ ನಾನು ಕೊಡ್ತೀನಿ. ಎಲ್ಲವ 6.5 ಲಕ್ಷ ರೂಪಾಯಿ ಏನಿದೆನೋ ಅದು ಗ್ರೂಪ್ ಇನ್ಶೂರೆನ್ಸ್ ಎಲ್ಲ. ಯಾಕಂದ್ರೆ ಈ ಬಡವರು ನೋಡೋಣ, ಬೆಳಗ್ಗೆ ಎತ್ತಿದ್ರೆ ಮಕ್ಕಳನ್ನ ಜೋಪಾನ ಮಾಡ್ಬೇಕು, ಸಾಲಿಗೆ ಕಳಿಸ್ಬೇಕು, ಮತ್ತೆ ಅವ್ರು ಕಸ ಬಳಿಯಕ ಅಲ್ಲೆಲ್ಲ ಕೂಡ ಹೊಲಸೆಲ್ಲ ಕೂಡ ಕ್ಲೀನ್ ಮಾಡಕ್ ಅವ್ರು ಬರ್ಬೇಕು. ಅವ್ರು ಮತ್ತೆ ಆಟೋಗೆ ಬರ್ಬೇಕು, ಆಟೋಗೆ ಹೋಗ್ಬೇಕು. ಅವ್ರು ಯಾರೋ ಒಳ್ಳೆಯವ್ರಿದ್ರೆ 10 ರೂಪಾಯಿ ಕೊಡ್ತಾರ, ಒಳ್ಳೆಯವ್ರು ಇಲ್ಲಿದ್ರೆ ಯಾರು 10 ರೂಪಾಯಿ ಕೂಡ ಕೊಡಲ್ಲ. ಸುಮ್ಮನೆ ಕಸ ಬಯಸ್ಕೊಂತಾರ, ಅವ್ರು ಕ್ಲೀನ್ ಮಾಡಿಸ್ಕೊಂತಾರ, ಹೋಗಂದ್ರೆ ಮಕ್ಕ ತಿರ್ಕೊಂಡು ಹೋಗ್ಬಿಡ್ತಾರೆ. ಯಾರು ನಮ್ಮ ಮಾತು ಕೇಳಲ್ಲ. ಅವ್ರು ಕೆಲಸ ಮಾಡ್ಕೊಂಡ ಸಲುವಾಗಿ ಅವ್ರೆಲ್ಲರೂ ಕೂಡ ಚಲೋ ಮಾತಾಡ್ತಾರೆ. ಆಮೇಲೆ ಯಾರನ್ನು ನಮ್ಮ ಲೆಕ್ಕ ಮಾಡಲ್ಲ. ಎಷ್ಟು ಕಷ್ಟದಲ್ಲಿ ಬಹಳಷ್ಟು ಮಂದಿ ಬಡವರು ಇವತ್ತಿನ ತನಕ ಇದು ಗ್ರೂಪ್ ಇನ್ಶೂರೆನ್ಸ್ ಮಾಡಿಲ್ಲ. ಯಾರನ್ನ ಸತ್ತಿದ್ರೆ ಇವತ್ತು ಸರ್ಕಾರ ಇವತ್ತು ಕೊಡ್ತಾ ಇಲ್ಲ. ಇವತ್ತು ನಮ್ಮ ವೇತನಗಳೆಲ್ಲ ತೊಂದರೆ ಆದಂತ ಟೈಮಲ್ಲಿ ಯಾರೊಬ್ಬರು ದಿನಗೂಲಿ ನೌಕರರು ಸತ್ತೋದ್ರೆ ಅವ್ರಿಗೆ ಇನ್ಶೂರೆನ್ಸ್ ಬರುತ್ತೆ ಅಂದ್ರೆ ಏನ್ ಗ್ಯಾರಂಟಿ? ಇನ್ಶೂರೆನ್ಸ್ ಇದೆ ಎಷ್ಟೇ ಒಂದು ಬರಲಿ, ನಮ್ಮ ಮಕ್ಕಳಿಗಾಗ್ಲಿ ಅನುಕೂಲ ಆಗುತ್ತಲ್ಲ ಪಾಂಡ್ರಂಗಪ್ಪ ಅನ್ನೋದೇ. ಇದು ಸರ್ಕಾರ ಕೊಡುತ್ತೆ ಇಲ್ಲ ಗೊತ್ತಿಲ್ಲ ಅನ್ನೋದೇ. ನೀವು ಯಾವತ್ತು ತೀರ್ಮಾನ ತಗೊಂತೀರಿ, ನೀವೆಲ್ಲ ಹಿರಿಯರೆಲ್ಲರೂ ತೀರ್ಮಾನ ತಗೊಂಡ್ರೆ 6.5 ಲಕ್ಷ ಇದು ನನ್ನ ಜವಾಬ್ದಾರಿ. ನೀವು ಯಾವತ್ತು ಬೇಕಾದ್ರೂ ತಂದು ಕೊಡ್ತೀನಿ. ಇಲ್ಲವ ಇದು ನಾನ್ ಮಾಡ್ಕೊಡ್ತೀನಿ, ಸರ್ಕಾರ ಮಾಡೋದು ಬೇಕಾಗಿ ನಾನು ಮಾಡಿಕೊಡ್ತೀನಿ. 6.5 ಲಕ್ಷ ರೂಪಾಯಿ ನಿಮ್ಮೆಲ್ಲರಿಗೂ ಎಷ್ಟನಾಗ 6.5 ಲಕ್ಷ 10 ಲಕ್ಷ ರೂಪಾಯಿ ಆಗ್ಲವ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಮಾಡ್ಕೊಡ್ತೀನಿ. ಅದು ಎಷ್ಟನ್ನ ಖರ್ಚಾಗಲಿ ನಾನು ಮಾಡಿಕೊಡ್ತೀನಿ. ಮಿನಿಮಮ್ ನಿಮ್ಮ ಆಫೀಸರ್ ಕಳಿಸಿ, ಮಿನಿಮಮ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಕೇಳ್ಕೊಡ್ರಿ. ಅದು ಎಷ್ಟನಾಗ್ಲಿ 6.5 ಲಕ್ಷ ಅಂದ್ರೆ 1000 ರೂಪಾಯಿ ಲೆಕ್ಕ ಹಾಕಿದ್ರೆ 6 ಲಕ್ಷ ರೂಪಾಯಿ ಇರ್ತದೆ. ಇನ್ನು ಜಾಸ್ತಿ ಅದ್ರ ಕೊಡ್ತೀನಿ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ಶೂರೆನ್ಸ್ ಮಾಡಿರ್ತ ನನ್ನ ತಂದೆ, ನನ್ನ ಅಕ್ಕ ತಂಗಿಯಂದರು, ನನ್ನ ಕುಟುಂಬ, ನನ್ನ ತಾಯಿಯಂದರು ಅವರೆಲ್ಲ ಅವ್ರ ಸಲುವಾಗಿ ನನಗೆ ಹಣವನ್ನು ಕೊಡುವಂತ ಕೆಲಸ ನಾನು ಮಾಡ್ತೀನಿ.